ಆಗಿಲ್ಲ ತಾನೇ ಮಗನೇ? ಇಲ್ಲ ಯಜಮಾನ್ರೆ. ಎಂತ ಕೆಲಸ ಆಗೋಯ್ತು. ಸುಬ್ಬು ನೋಡ್ಕೊಂಡು ಶ್ರಾವಣಿ ಬರ್ತಾಳೆ ಅಂತ ಅನ್ಕೊಂಡೆ. ಅವ್ರಿಬ್ರು ಕಥೆನ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಹಚ್ಚಿದ ಬೆಂಕಿ ನನ್ನೇ ಸುಡ್ತಾ ಇದ್ಯಾ. ಸುಬ್ಬು ಮತ್ತೆ ಮಾವ ಇಬ್ಬರು ಒಂದಾಗ್ಬಿಟ್ರು. ಇನ್ನ ನನಗೆ ಹುಡುಗಾಲ ಇಲ್ಲ. ಪ್ರಾಣ ಹೋದ್ಮೇಲೂ ನಿಮ್ ಜೊತೆ ಇರ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಈಗ ನಿನ್ ಪ್ರಾಣ ಹೋಗೋವಾಗ್ಲೂ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ನಪ್ಪ ಈ ಕೆಟ್ಟ ಮನುಷ್ಯ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಯಜಮಾನ್ರೆ, ನೀವು ಅನ್ನ ಹಾಕಿ ಬೆಳೆಸಿರೋ ಜೀವ ಇದು. ಈ ಜೀವನ ಉಳಿಸ್ಕೊಳ್ಳೋ ಅಧಿಕಾರ, ತೆಗೆಯೋ ಅಧಿಕಾರ ನಿಮ್ಮೊಬ್ರಿಗೆ ಇರೋದು. ಸುಬ್ಬು, ಇವತ್ತು ಯಜಮಾನ್ರು ನಿನ್ ಜೀವ ಉಳಿಸ್ಬಿಟ್ರಪ್ಪ, ಉಳಿಸ್ಬಿಟ್ರು. ಅಯ್ಯೋ ಎದ್ದೇಳು. ಹೇಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಯಜಮಾನ್ರೆ. 2 ದಿನ ಸರಿ ಹೋಗ್ಬಿಡುತ್ತೆ. ಟೈಮಿಗೆ ಮಾತ್ರ ತಗೋತಾ ಇದೆಯಾ? ತಗೋತಾ ಇದ್ದೀನಿ. ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ತಗೊಳಕ್ಕೆ ಹೇಳಿದ್ದಾರೆ. ಅರ್ಧ ಗಂಟೆ ಆಯ್ತಲ್ಲ, ನಾನೇ ಕೊಡ್ತೀನಿ. ಬೇಡ ಯಜಮಾನ್ರೆ, ನಾನು ನಿಮ್ಮ ಸೇವೆ ಮಾಡಬೇಕು. ನಿಮ್ಮ ಹತ್ರ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನನಗೆ ಒಂಥರ ಆಗುತ್ತೆ. ನಾನು ಯಜಮಾನ ಆಗು ಬಂದಿಲ್ಲ, ನಿನ್ನ ಕೆಲಸಗಾರ ಅಂತಲೂ ನೋಡ್ತಾ ಇಲ್ಲ. ನಾನು ದೊಡ್ಡ ಮನೇಲಿದ್ದಾಗ ದೊಡ್ಡ ಯಜಮಾನ್ರು ನನಗೊಂದು ಮಾತು ಹೇಳಿದ್ರು. ನೀನೀಗ ಈ ಮನೆ ಅಳಿಯ, ಮಾವನ ಜೊತೆ ಸಲಿಗೆಯಿಂದ ಇರೋದು ತಪ್ಪಲ್ಲ ಅಂತ. ನಾನೀಗ ನಿನಗೆ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ದೊಡ್ಡ ಮನೆ ಅಳಿಯ, ಮಾವನ ಕೈಲಿ ಆರೈಕೆ ಮಾಡಿಸ್ಕೊಳ್ಳೋದು ತಪ್ಪಲ್ಲ. ತಗೋ. ಇದೆಲ್ಲ ಯಾಕಾಯ್ತು, ಯಾರು ಮಾಡಿದ್ದಾರೆ ಅನ್ನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲೆಲ್ಲ ನನ್ನ ಮೇಲೆ ಅಟ್ಯಾಕ್ ಆಗೋದು, ಈಗ ನಿನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಗಂತ ಈ ವಿಷಯನ ನ್ಯೂಸ್ಗೆ, ಮೀಡಿಯಾಗೆ ಕೊಡೋದಿಲ್ಲ. ನಾನೇ ವಿಚಾರಣೆ ನಡೆಸ್ತೀನಿ. ಯಾಕೋ ಪೊಲೀಸ್ನವರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ. ನನಗೆ ಗೊತ್ತು, ಇದು ಹೊರಗ್ನೋರು ಕೆಲಸ ಅಲ್ಲ. ನಮ್ಮ ಪಕ್ಷದಲ್ಲೇ ಏನೋ ನಡೀತಾ ಇದೆ. ಇಲ್ಲಿ ನನ್ನ ರಾಜಕೀಯ ಕಾರಣಕ್ಕೆ ನನ್ನ ಪ್ರೀತಿಸೋರ್ಗೆ ಏನು ಆಗಬಾರ್ದು. ನೀನು ರೆಸ್ಟ್ ತಗೋ, ಬಾ ಮಲ್ಕೋ. ಹುಷಾರ್ ನಿಧಾನ. ನಾನು ಕನ್ಸು ಕಾಣ್ತಿಲ್ಲ ಅಲ್ವಾ? ಅಣ್ಣ ಸುಬ್ಬುನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ಎಂತ ಒಳ್ಳೆ ಸುದ್ದಿ ಇದು. ಮೊದಲು ಈ ವಿಷಯನ ಒಂದನ ಹೇಳ್ಬೇಕು. ಇದ್ರಲ್ಲಿ ನನಗೇನ್ರಿ ಇದೆ ಸಂತೋಷ? ಇದು ಸಂಕಟದ ಸುದ್ದಿ. ನನಗೆ ನಾನು ಅನ್ಕೊಂಡಿದ್ದೆ ನನ್ನ ಮಗನ್ ಮದ್ವೆ ಆಗತ್ತೆ, ಸೊಸೆ ಬರ್ತಾಳೆ, ಮನೆ ಜವಾಬ್ದಾರಿ ಎಲ್ಲ ಅವಳು ಮಾಡ್ತಾಳೆ, ನಾನು ಚೆನ್ನಾಗಿ ಕಾಲ್ ಚಾಚ್ಕೊಂಡು ಕೂತ್ಕೋಬಹುದು ಆರಾಮಾಗಿ ಅಂತ. ಆದ್ರೆ ಈಗ ಬಂದಿರೋ ಸೊಸೆ ಕೆಲಸ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾಳೆ. ಮನೆ ಕೆಲಸ ಎಲ್ಲ ನಾನೇ ಜೀತದ ಆಳ್ತರ ಮಾಡ್ಬೇಕು. ಅಮ್ಮ, ಅವಳು ಕಷ್ಟಪಟ್ಟು ಕೆಲಸ ತಗೊಂಡಿದ್ದಾಳೆ. ಮೊದಲನೇ ಸತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನೀನು ಬರೀ ಮನೆ ಕೆಲ್ಸದ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಬೇರೆ ಮಾತಾಡಕ್ ವಿಷಯನೇ ಇಲ್ವಾ? ಮನೆ ಕೆಲಸ ತಾನೆ, ಅದನ್ನ ನಾನೇ ಮಾಡ್ತೀನಿ ಬಿಡಮ್ಮ. ನೀನ್ ಬಾಯ್ ಮುಚ್ಚು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಅತ್ತೆ, ಮನೆ ಕೆಲ್ಸಗಳಿಗೆ ಯಾವ್ದು ಬಾಕಿ ಉಳಿಸಿಲ್ಲ.
ತಿಂಡಿ ಮಾಡಿದ್ದೀನಿ, ಮಧ್ಯಾಹ್ನ ಊಟ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಸಂಜೆ ಸ್ನ್ಯಾಕ್ಸ್ ಕೂಡ ಡಬ್ಬದಲ್ಲಿ ಇಟ್ಟಿದ್ದೀನಿ, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆನ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಹಾಗೆ ನಿಮ್ಮ ರೂಮಲ್ಲಿ ಮಾತ್ರೆ ತಗೊಳಕ್ಕೆ ಬಾಟಲಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಇನ್ನು ಉಳಿದಿರೋ ಕೆಲಸನ ಸಂಜೆ ಬಂದ್ ಮಾಡ್ತೀನಿ. ಅತ್ತೆ, ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು. ದಯವಿಟ್ಟು ಆಶೀರ್ವಾದ ಮಾಡಿ. ಅಮ್ಮ ನೀನು ಹೋಗ್ಬಾ, ಇವಳಿಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ. ಮಾವ, ಆಶೀರ್ವಾದ ಮಾಡಿ. ನೀನ್ ಬೇಡಮ್ಮ, ಒಳ್ಳೆ ಹೆಸರು ತಗೋತ್ಯಾ, ಒಳ್ಳೇದಾಗಿ ಹೋಗ್ಬಮ್ಮ. ಅಮ್ಮ, ನಿಂಗಿದೆಲ್ಲ ರಾಧಾರ್ಥ ಬೇಕಿತ್ತಾ? ಅಲ್ಲ, ನಾನು ಸುಬ್ಬು ಹೇಗಿದ್ರು ಮದುವೆ ಆಗ್ತಿದ್ದೆ ತಾನೆ. ನಮಗೆ ಶ್ರಾವಣಿ ಮೇಲೆ ಕೋಪ ಇತ್ತು, ಅದರಿಂದ ವರಲಕ್ಷ್ಮಿಗೆ ನಾವು ಕಾಟ ಕೊಡ್ತಾ ಇದ್ವಿ. ಇವಾಗ ಸುಬ್ಬುನೇ ನಂಗೆ ಸಿಕ್ತಿದಾನಮ್ಮ. ಇವಾಗ ಈ ಥರ ಕೋಪ ಮಾಡ್ಕೊಳ್ಳೋದೆಲ್ಲ ಅಗತ್ಯ ಇಲ್ಲ. ನೀನು ಸ್ವಲ್ಪ ಆರಾಮಾಗಿರು, ಆಯ್ತಾ? ಆಯ್ತಾಯ್ತು, ಅದ್ ಏನಾಗುತ್ತೋ ನಾನು ನೋಡ್ತೀನಿ. ಅಮ್ಮ